ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಬಂದಾಗಲೇ 7 o'clock ಆಗಿತ್ತು. ಸ್ವಲ್ಪ ಬಿಸಿಲು ಕೂಡ ಬಂದಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಕೂಡ ಉದಯಿಸಿದ್ದ, ಮತ್ತು ಸ್ವಲ್ಪ ಸೂರ್ಯನ ಬಿಸಿಲು ಕೂಡ ತುಂಬ ಜಾಸ್ತಿನೇ ಇತ್ತು. ನಾನು ಬಂದು ವಿಂಡೋ ಎಲ್ಲ ಓಪನ್ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹೆಂಗೂ ಪಾಪು ಮಲಗಿದ್ಲು, ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅವಳು ಎದ್ದೋಷ್ಟರಲ್ಲಿ ಅಂತ ಹೇಳಿ ಕಸ ಎಲ್ಲ ಹೊಡೆದು ಮತ್ತು ತಿಂಡಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಎಲ್ಲ ಟಿಫನ್ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಪಾಪು ಹುಟ್ಟಿ ಇವತ್ತಿಗೆ 5 months ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಒಂದು ಪಿಕಾಕ್ ಥೀಮ್ ಮಾಡೋಣ ಡಿಸೈನ್ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ನಾವು ಮಂತ್ಲಿ ಮಾಡ್ತಾಯಿರ್ತೀನಿ ಯಾವುದಾದ್ರೂ ಒಂದು ಥೀಮ್. ಅದಕ್ಕೆ ಈ ಮಂತು ಕೂಡ ಮಾಡೋಣ ಅಂತ ಹೇಳಿ ನಮ್ಮ ಹೊಲದಲ್ಲಿ ಸ್ವಲ್ಪ ಪಿಕಾಕ್ದು ಇದು ಗರಿ ಎಲ್ಲ ಸಿಕ್ಕಿತ್ತು. ಅದಕ್ಕೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಅದರಿಂದ ಒಂದು ಡಿಸೈನ್ ಮಾಡೋಣ ಅಂತ ಪಿಕಾಕ್ ಥೀಮ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೇಳಬೇಕು ಅಂದರೆ ಮನೇಲೇ ಇರೋದನ್ನೆಲ್ಲ ಥಿಂಗ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದೆ. ನೋಡಿ ಫೈನಲಿ ಈ ಥರ ಬಂದಿತ್ತು. ನಮ್ಮ ಪಾಪು ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಲು. ತುಂಬ ಖುಷಿ ಆಯಿತು ಮಾಡಿದ್ದು. ನನ್ನ ಮಗಳು ಕೂಡ ಇದಕ್ಕೆ ಹೆಲ್ಪ್ ಮಾಡಿದ್ಲು. ಅದಾದ ನಂತರ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಸ್ವಲ್ಪ ಧೂಳಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮತ್ತು ಸೋಫಾ ಸೆಟ್ ಅವೆಲ್ಲ ವಾಷಿಂಗ್ ಹಾಕಿದ್ದೆ. ವಾಶ್ ಎಲ್ಲ ಮಾಡಿ ಕ್ಲೀನಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ. ಮತ್ತು ಇದಕ್ಕೆ ನನ್ನ ಮಗಳು ಕೂಡ ಪಾಪ ಅಮ್ಮ ನಾನು ಹೆಲ್ಪ್ ಮಾಡ್ತೀನಮ್ಮ ಅಂತ ಹೇಳಿ ಮಾಡ್ತಿದ್ಲು. ಹೊರಗಡೆ ಕೂಡ ಹುಡುಗರು ಆಟ ಆಡ್ತಿದ್ವು. ನಮ್ಮ ಪಕ್ಕದ ಮನೇಲಿ ಬಂದು ಆಂಟಿ ತುಷಿಕಾ ಇದ್ದಾಳ ಆಟ ಆಡೋಕ್ಕೆ ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಮಕ್ಳನ್ನ ಕಳ್ಸೋಕ್ಕೆ ತುಂಬ ಭಯ ಆಗುತ್ತೆ, ಬಿಸಿಲಿಗೆ ಏನಾದರೂ ಹುಷಾರು ತಪ್ಪಿಬಿಟ್ರೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇರೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಕ್ಬಿಟ್ಟೆ. ಯಾಕೆಂದರೆ ಪಾಪು ಇರೋದ್ರಿಂದ ಡಸ್ಟ್ ಅಲರ್ಜಿ ಏನಾದರೂ ಆಗುತ್ತೆ. ನಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪದೇ ಡಸ್ಟ್ ಅಲರ್ಜಿ ಆಗ್ತಲೇ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾಪು ಮಲಗಿಸೋಕ್ಕೂ ಸ್ವಲ್ಪ ಸೇಫ್ಟಿ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಅದಾದಮೇಲೆ ಇವತ್ತು ಪೂಜೆ ಇರೋದ್ರಿಂದ ಪೂಜೆ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆಲ ಕೂಡ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಂಜೆಗೆ 3 o'clock ಆಗೋಗಿತ್ತು. ಪಾಪು ಮಲಗಿರೋದ್ರಿಂದ ಹೆಂಗೋ ಎಲ್ಲ ಕ್ಲೀನಿಂಗ್ ಬೇಗ ಮುಗೀತು. ಹಾಗೆ ಸುಮ್ಮನೆ ನೋಡ್ತಿರ್ಬೇಕಾದ್ರೆ ನನ್ನ ತಂಗಿಯವರು ತೊಗರಿ ಗಿಡ ಹಾಕಿದ್ರು. ತೊಗರಿ ಗಿಡದಲ್ಲಿ ನೋಡೋಣ ತಡಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನೋಡ್ಬೇಕಾದ್ರೆ ಹೂವಾಗಿ ಸ್ವಲ್ಪ ಚೊಟ್ಟು ಕೂಡ ಆಗಿತ್ತು. ನೋಡೋಣ ತಡಿ ಅಂತ ಹೋಗ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಕಾಯಿ ಕೂಡ ಚೆನ್ನಾಗಿತ್ತು. ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಕ್ಕಳು ಅಷ್ಟೇ ಅಲ್ವಾ, 4 ಮೆಂಬರ್ಸಿಗೆ ಸಾಕಾಗುತ್ತೆ ಅಂತ ಹೇಳಿ 3 to 4 ಮೆಂಬರ್ಸ್ಗೆ ಅಂತ ಹೇಳಿ ಅದನ್ನೆಲ್ಲ ಬಿಡಿಸ್ಕೊಂಬಂದು ಸುಳಿಯೋಣ ಅಂತ ನನ್ನ ಮಗಳು ಕೂತ್ಕೊಂಡು ಸುಳಿತಿದ್ದು. ಅವಳು ಅದರಲ್ಲಿ ಆಟ ಆಡುತ್ತಿದ್ಲು. ಈ ಕಾಲದಲ್ಲಿ ಹಸಿಕಾಳು ತಿನ್ನಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಹಸೆಕಾಳು ಸಪ್ಪೆಸರು ಅಂತ ನಮ್ಮ ಕಡೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಬಿಡಿಸಿಟ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಅಮ್ಮ ಸೈಕಲ್ ತುಳಿಯೋದು ಪ್ರಾಕ್ಟೀಸ್ ಮಾಡ್ತೀನಮ್ಮ ಅಂತ ಅಂದ್ಲು. ಸರಿ ಅಂತೇಳಿ ನಾನು ಪಾಪುನ ಎತ್ಕೊಂಡು ಹೊರಗಡೆ ನಿಂತಿರ್ಬೇಕಾದ್ರೆ ಅವಳು ಸೇಫ್ಟಿಯಾಗಿ ಸ್ವಲ್ಪನೇ ಪ್ರಾಕ್ಟೀಸ್ ಮಾಡ್ತಿದ್ಲು. ವೀಲ್ ಇದ್ವು, ನಾವು ಆ ವೀಲ್ನ ತೆಗ್ದಾಕಿದ್ವು. ಯಾಕೆಂದರೆ ಹಂಗೆ ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳೋಣ ಅಂತೇಳಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಅದಾದಮೇಲೆ ನನ್ನ ಮಗಳು ಹೇಳಿದ್ಲು, ಅಮ್ಮ ಏನಾದರೂ ಮಾಡಿ ಇವತ್ತು ನನಗೆ ಓರಿಯೋ ಬಿಸ್ಕೆಟು ಕೇಕ್ ಮಾಡಲೇಬೇಕು, ನೀನು ಅವತ್ತಿಂದ ಹೇಳ್ತಲೇ ಇದೆಯಾ, ನಂಗೆ ಮಾಡಿಕೊಡ್ತಲೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಮ್ಮ ಪ್ಲೀಸ್ ಅಂತ ಹೇಳ್ತಿದ್ಲು. ಸರಿ ಅಂತ ಹೇಳಿ ಪಾಪು ಮಲಗಿದ್ಲು. ಅದಕ್ಕೋಸ್ಕರ ನಾನು ಓರಿಯೋ ಬಿಸ್ಕೆಟ್ ಮಾಡೋಣ ಅಂತೇಳಿ ಓರಿಯೋ ಬಿಸ್ಕೆಟು ಮತ್ತು ಇನ್ನೊಂದು ಆರೆಂಜ್ ಕಲರ್ ಬಿಸ್ಕೆಟ್ ಇತ್ತು, ನೋಡೋಣ 2 ಮಿಕ್ಸ್ ಮಾಡೋಣ ಅಂತ ಒಂದು ಈನೋ ಪ್ಯಾಕೆಟು, 2 ಡೈರಿ ಮಿಲ್ಕು, 1/4 ಲೋಟ ಹಾಲು ಎಲ್ಲ ತೊಗೊಂಡು ಮಿಕ್ಸಿಗೆ ಬಿಸ್ಕೆಟ್ ಎಲ್ಲ ಪುಡಿ ಮಾಡಿ ನನ್ನ ಮಗಳೇ ಪಾಪ ಮಿಕ್ಸಿಗೆಲ್ಲ ಹಾಕ್ತಿದ್ಲು. 1/4 ಲೋಟ ಹಾಲು ಕೂಡ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಪ್ಯಾಕೆಟ್ ಅಷ್ಟೇ ನಾವು ಈನೋ ಪ್ಯಾಕೆಟ್ ಹಾಕಿದ್ದು, ಯಾಕೆಂದರೆ ಮಕ್ಕಳು ತಿನ್ನೋದ್ರಿಂದ ಏನಾದ್ರು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಪ್ಯಾಕೆಟ್ ಅಷ್ಟೇ ಹಾಕಿದ್ದು. ಅದಾದಮೇಲೆ ಅದನ್ನು ಒಂದು ಬೌಲ್ಗೆ ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸ್ವಲ್ಪ ಅದರ ಶೀಟ್ ಇತ್ತು, ಅದನ್ನು ಅದೇ ಅಳತೆಗೆ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತುಪ್ಪನೂ ಸರ್ವಿದ್ದೆ ಸೈಡಲ್ಲಿ, ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಲೆ ಮೇಲೆ ಒಂದು ಬಾಣಲಿಲಿ ನೀರಿಟ್ಟಿದ್ದೆ. ನೀರಿಟ್ಬಿಟ್ಟು ಅದಕ್ಕೊಂದು ಬೌಲ್ನ ಉಲ್ಟಾ ದಬಾಕಿದ್ದೆ. ಅದ್ರ ಮೇಲೆ ಇದನ್ನು ಇಟ್ಟು ಒಂದು 15 ಮಿನಿಟ್ಸು ಕುಕ್ ಮಾಡಬೇಕಷ್ಟೆ. ಸಿಮ್ಮಾಗೆ ಇರಬೇಕು, ಸ್ವಲ್ಪ ತುಂಬ ಜೋರಾಗೂ ಕೊಡೋಂಗಿಲ್ಲ ಉರಿನ, ಯಾಕೆಂದರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಈ ಥರ ನಾನು ಪ್ಲ್ಯಾನ್ ಮಾಡಿ
ಸ್ವಲ್ಪ ನೋಡೋಣ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಸರಿ ಬರುತ್ತೋ ಇಲ್ವೋ ಅಂತ ಹೇಳಿ ಈ ಥರ ಇಟ್ಕೊಂಡೆ. ಈ ಥರ ಇಟ್ಕೊಂಡು ಅದಕ್ಕೆ ಒಂದು ಮುಚ್ಚಳನ ಕ್ಲೋಸ್ ಮಾಡಿದ್ದೆ. ಕ್ಲೋಸ್ ಮಾಡಿ ಅದಾದಮೇಲೆ ಒಂದು 20 ಮಿನಿಟ್ಸ್ ಒಂದು 15 ಮಿನಿಟ್ಸ್ ಆಯಿತು. 15 ಮಿನಿಟ್ಸ್ ಆದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ನೋಡೋಣ ಅಂತ ಹೋದೆ. ಅಷ್ಟರಲ್ಲಿ ನಾನು ಡೈರಿ ಮಿಲ್ಕ್ನ ಒಂದು ಇದರಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ ಅಂತ ಮೆಲ್ಟ್ ಮಾಡ್ತಿದ್ದೆ. ಸ್ಪೂನ್ ಸಹಾಯದಲ್ಲಿ ನೋಡಿದಾಗ ಸ್ವಲ್ಪ ಅದು ಅಂಟು ಥರ ಅಂಟಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಿರಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಅದಾದಮೇಲೆ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ನೋಡಿದೆ, ಕರೆಕ್ಟಾಗಿ ಬಂದಿತ್ತು. ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಸೂಪರಾಗಿ ಬಂದಿತ್ತು. ಅದು ಕೂಡ ಡೈರಿ ಮಿಲ್ಕ್ ಮೆಲ್ಟ್ ಮಾಡಿದ್ವಲ್ಲ ಅದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ವು, ತುಂಬ ಚೆನ್ನಾಗಿ ಬಂದಿತ್ತು. ನೈಟಿಗೆ ಸಪ್ಪೆಸರು ಮಾಡಿಕೊಂಡ್ವಿ ಮತ್ತು ಕೇಕು ಕೂಡ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.